ನಮಸ್ಕಾರ. ಇವತ್ತಿನ ವಿಡಿಯೋ 2025ಕ್ಕೆ ಕೊಳ್ಳಬಹುದಾದ 5 ಲಾಭದಾಯಕ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2024 ಇನ್ನೇನು ಕೊನೆಗಾಣಲಿದೆ. 2025 ನಮ್ಮ ಮುಂದೆ ಇದೆ. ಬಹಳಷ್ಟು ಬ್ರೋಕರೇಜ್ ಕಂಪನಿಗಳು ತಮ್ಮದೇ ಆದಂಥ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. 2025ರಲ್ಲಿ ನೀವು ಕೊಳ್ಳಬಹುದಾದಂಥ ಕೆಲವು ಷೇರುಗಳು ಅಂತ, ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೇವೆ. ಮತ್ತು ಅಂತಹ ಷೇರುಗಳನ್ನು ಪಟ್ಟಿಗಳನ್ನು ನೋಡಿದಾಗ ನೀವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ, ಅವುಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನಾದರೂ ಬೈ ಮಾಡಿ ಒಂದಷ್ಟು ಪ್ರಾಫಿಟ್ ಮಾಡಿಕೊಳ್ಳಬಹುದು. moneycontrol.com ಅವರು 2025ರಲ್ಲಿ ಯಾವ ಕ್ಷೇತ್ರಗಳು, ಯಾವ ಷೇರುಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಮೊದಲನೆಯ ಕ್ಷೇತ್ರ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಜಾಸ್ತಿ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ ಭಾರತದ ಸರ್ಕಾರ ಅಂದಾಜು 100 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಮುಂದಿನ 1 ವರ್ಷದಲ್ಲಿ. ರೋಡ್ವೇಸ್, ರೈಲ್ವೇಸ್, ಪೋರ್ಟ್ಸ್, ಅರ್ಬನ್ ಡೆವಲಪ್ಮೆಂಟ್. ಅಲ್ಲದೆ ಇದರಿಂದಾಗಿ ಮ್ಯಾಸಿವ್ ಎನ್ಹಾನ್ಸಿಂಗ್ ಆಫ್ ಕನೆಕ್ಟಿವಿಟಿ ಆಗುತ್ತೆ, ರಿಡ್ಯೂಸಿಂಗ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಅಲ್ಟಿಮೇಟ್ಲಿ ಬೆಟರ್ ಎಕಾನಮಿಕ್ ಗ್ರೋತ್. ಕನ್ಸ್ಟ್ರಕ್ಷನ್ ಫರ್ಮ್ಸ್ಗೆ ಯಾರು ಸ್ಪೆಷಲೈಸ್ ಮಾಡ್ತಾರೆ, ಮೆಟೀರಿಯಲ್ ಇಂಜಿನಿಯರಿಂಗ್ ಗೂಡ್ಸ್ ನ ಸಪ್ಲೈ ಮಾಡ್ತಾರೆ, ಅವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳಿದ್ದಾವೆ. ಅನಲಿಸ್ಟ್ಗಳು ಹೇಳ್ತಾರೆ, ಮುಂದಿನ ವರ್ಷದ ನಿಮ್ಮ ಷೇರಿನ ಪಟ್ಟಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರಲೇಬೇಕಾಗುತ್ತೆ. ಯಾಕಂದ್ರೆ ಒಳ್ಳೆಯ ಪ್ರಾಫಿಟ್ ಅನ್ನು ನಿರೀಕ್ಷೆ ಮಾಡಬಹುದು. ಈಗ ಎರಡನೆಯ ಕ್ಷೇತ್ರ ಬ್ಯಾಂಕಿಂಗ್ ಸೆಕ್ಟರ್. ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ರೆಸಿಲಿಯನ್ಸ್ ಅನ್ನು ಕಂಡುಕೊಂಡಿದೆ. ಯಾಕಂದ್ರೆ NPA ವರ್ಷ ಕಮ್ಮಿ ಆಗ್ತಾ ಇತ್ತು, ಕಳೆದ 2 ವರ್ಷದಲ್ಲಿ ಬಹಳಷ್ಟು ಕಮ್ಮಿ ಆಗಿದೆ. ಆದ್ದರಿಂದಾಗಿ ರೋಬಸ್ಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ಲಿಕ್ಕಿದೆ ಬ್ಯಾಂಕಿಂಗ್ ಸೆಕ್ಟರ್ಗೆ. ಬ್ಯಾಂಕಿಂಗ್ ಸೆಕ್ಟರ್ ಈ ವರ್ಷ ನೀವು ಲೆಕ್ಕ ಹಾಕಿದ್ರೆ ನಿಫ್ಟಿ 50ಗಿಂತ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆದ್ರಿಂದ ಅದು ಒಂದು ಕಾರಣ 2025ರಲ್ಲಿ ಅದು ಬಹಳ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗುತ್ತೆ ಮತ್ತು ಜಾಸ್ತಿ ಬೆನಿಫಿಟ್ ಅಥವಾ ಅಪ್ರಿಸಿಯೇಷನ್ ಅನ್ನು ಕೊಡುವಂತ ಚಾನ್ಸ್ ಇದೆ ಲಾಂಗ್ ಟರ್ಮ್ ನಲ್ಲಿ. ಮೂರನೆಯ ಕ್ಷೇತ್ರ 2025ಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ IT ಸೆಕ್ಟರ್. ಇಂಡಿಯಾದ IT ಸೆಕ್ಟರ್ ಎವರ್ಗ್ರೀನ್. ಪೀರಿಯಡ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮತ್ತು ಔಟ್ ಪರ್ಫಾರ್ಮೆನ್ಸ್ ಇದ್ದೇ ಇದೆ. ಆದರೆ ಲಾಂಗ್ ಟರ್ಮ್ ಅಲ್ಲಿ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮೊನ್ನೆ IT ಸ್ಟಾಕ್ಗಳು ಒಂದಷ್ಟು ದೊಡ್ಡ ರ್ಯಾಲಿಯನ್ನು ಕಂಡಿದ್ದಾವೆ. ಅಮೆರಿಕದಲ್ಲಿ ರೇಟ್ ಕಟ್ ಆದ್ಮೇಲೆ ಮತ್ತು ಅಮೆರಿಕದ ಇಕಾನಮಿ ಒಂದಷ್ಟು ಇಂಪ್ರೂವ್ ಆದ್ಮೇಲೆ. ಅದರಿಂದ 2025ರಲ್ಲಿ IT ಸ್ಟಾಕ್ಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳಿದ್ದಾವೆ. ಈಗ ನಾಲ್ಕನೆಯ ಸೆಕ್ಟರ್ 2025ಕ್ಕೆ ಹೆಲ್ತ್ ಕೇರ್ ಸೆಕ್ಟರ್. ಹೆಲ್ತ್ ಕೇರ್ ಸೆಕ್ಟರ್ಗೆ ಡಿಮಾಂಡ್ ಡೊಮೆಸ್ಟಿಕ್ ಮಾರ್ಕೆಟ್ ಮಾತ್ರ ಅಲ್ಲ, ಫ್ರಮ್ ಅಬ್ರಾಡ್ ಕೂಡ ನಡೀತಾ ಇದೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಕಾಸ್ಟ್ ತುಂಬಾ ಕಮ್ಮಿ ಮತ್ತು ಕ್ವಾಲಿಟಿ ಬಹಳ ಜಾಸ್ತಿ. ಅದರಿಂದ ಮೆಡಿಕಲ್ ಟೂರಿಸಂಗೆ ಭಾರತ ಹೆಸರುವಾಸಿಯಾಗಿದೆ. ಹೆಲ್ತ್ ಕೇರ್ ಸೆಕ್ಟರ್ ಒಂದಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ, ಭಾರತದಲ್ಲಿ ರೈಸಿಂಗ್ ಇನ್ಕಮ್ ಲೆವೆಲ್ ನ ಕಾಣ್ತಾ ಇದ್ದೇವೆ. ಅಂದರೆ ಪ್ರತಿಯೊಬ್ಬರ ಪ್ರಾಸ್ಪ್ಯಾರಿಟಿ, ಸಂಪತ್ತು ಮೇಲಕ್ಕೆ ಹೋಗ್ತಾ ಇದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕ್ವಾಲಿಟಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾರೆ. ಹಿಂದಿನ ದಿನಗಳಲ್ಲಿ ಅದನ್ನೇ ಇಗ್ನೋರ್ ಮಾಡಿದ್ರು. ಹೆಲ್ತ್ ಕೇರ್ ಸೆಕ್ಟರ್ನ ಷೇರುಗಳು ಒಂದಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ಕಾರಣವಿದೆ. ಹೆಲ್ತ್ ಇನ್ಶೂರೆನ್ಸ್ ನ ಪೆನೆಟ್ರೇಷನ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ಇನ್ಶೂರೆನ್ಸ್ ಇರೋದ್ರಿಂದಾಗಿ ಜನ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹಿಂದೇಟು ಹಾಕೋದಿಲ್ಲ. ಹಾಸ್ಪಿಟಲ್ ಸೆಕ್ಟರ್ ಅಲ್ಲಿ ನಿರೀಕ್ಷೆ ಏನಿದೆ ಅಂತಂದ್ರೆ, ರೆವೆನ್ಯೂ 12.6% CAGR ಇಂಪ್ರೂವ್ಮೆಂಟ್ ಆಗುತ್ತೆ 2024ರಿಂದ 34. ಯಾಕಂದ್ರೆ ಓವರ್ ಆಲ್ ಎಕಾನಮಿ ಗ್ರೋತ್, ಇನ್ಕ್ರೀಸ್ ಕನ್ಸ್ಯೂಮರ್ ಹೆಲ್ತ್ ಕೇರ್ ಸ್ಪೆಂಡಿಂಗ್, ಪಾಪ್ಯುಲೇಷನ್ ಗ್ರೋತ್ ಮತ್ತೆ ಬೂಸ್ಟ್ ಫಾರ್ ಹಾಸ್ಪಿಟಲ್ ಬೆಡ್ಸ್. ಈಗ ಐದನೆಯ ಸೆಕ್ಟರ್ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಪ್ರೊಡಕ್ಟ್ಸ್ ವಿಚ್ ಹೆಲ್ಪ್ ಇನ್ ಮೇಕಿಂಗ್ ಅದರ್ ಪ್ರೊಡಕ್ಟ್ಸ್ ಫಾರ್ ಕನ್ಸ್ಯೂಮರ್ಸ್. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಬಿಲ್ಡಿಂಗ್ಸ್, ಮಷಿನರಿ, ಎಕ್ವಿಪ್ಮೆಂಟ್, ವೆಹಿಕಲ್, ಟೂಲ್ ಇತ್ಯಾದಿ. ಸಬ್ ಸೆಕ್ಟರ್ ಇದೆ ಕ್ಯಾಪಿಟಲ್ ಗೂಡ್ಸ್ ಗೆ. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಪ್ಲಾಂಟ್ ಎಕ್ವಿಪ್ಮೆಂಟ್, ಮೈನಿಂಗ್ ಮಷಿನರಿ ಇವೆಲ್ಲವೂ ಕೂಡ ಗೌರ್ಮೆಂಟಿನ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದ್ದಾಗೆ
ಜಾಸ್ತಿ ಅಪ್ರಿಸಿಯೇಷನ್ ಅನ್ನು ಕಾಣ್ತಾರೆ. ಈ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ ಇಂಪ್ರೂವ್ ಆಗ್ತಾ ಇದ್ದಾಗೆ ಮುಂದಿನ ದಿನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಿಯಾದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಆದ್ದರಿಂದ ಭಾರತ ಸರ್ಕಾರದ ನಿರೀಕ್ಷೆ ಏನು ಅಂತಂದ್ರೆ, ಈ ರೀತಿ ನಮ್ಮಲ್ಲಿ ಒಂದಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಅದೇನು ಡಿಪೆಂಡೆನ್ಸಿ ಇತ್ತು ಚೈನಾ ಅದು ಕಮ್ಮಿ ಆಗ್ತಾ ಹೋಗ್ಬೋದು. ಮತ್ತೆ ಇಂಡಿಯಾ ಬಿಕಮ್ಸ್ ಅನ್ ಆಲ್ಟರ್ನೇಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇನ್ ದ ಹೋಲ್ ವರ್ಲ್ಡ್. ಅದರಿಂದ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ಗಳಿಸುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ವಿಡಿಯೋದ ಕೊನೆಯಲ್ಲಿ ಒಂದು ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತಾ ಇದ್ದೇನೆ. 2024ರಲ್ಲಿ ನವೆಂಬರ್ ಎಂಡ್ವರೆಗೆ ಅಪ್ರಾಕ್ಸಿಮೇಟ್ AUM ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಜಾಸ್ತಿ ಆಗಿದ್ದು ಎಷ್ಟು? ನಿಮ್ಮ ಮುಂದೆ 4 ಆಯ್ಕೆಗಳು: A 9 lakh crores, B 12 lakh crores, C 17 lakh crores, D 23 lakh crores. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.